ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಡೇ 2 ಆಫ್ ಊಟಿ ರೈಡ್. ನನ್ನ ವಾಯ್ಸ್ ವಾಯ್ಸ್ ಕೇಳಿ ಗೊತ್ತಾಗುತ್ತೆ. ನಿನ್ನೆ ರಾತ್ರಿ ಫುಲ್ ಚಳಿ ಜ್ವರ, ಮೋಸ್ಟ್ಲಿ ಬೆಂಗಳೂರಿಂದ ಬರ್ತಿರಲ್ಲ ಚಳಿ ಜ್ವರ ತೊಗೊಂಬಂದೆ. ನೋಡ್ಬೋದು ಆಲ್ರೆಡಿ ಒಂದು ವಾರ್ಮರ್ ಹಾಕ್ಕೊಂಡು ಟೀ ಶರ್ಟ್ ಹಾಕೊಂಡ್ಬಿಟ್ಟಿದ್ದೀನಿ. ಟ್ಯಾಬ್ಲೆಟ್ ತೊಗೊಂಡು ಲಿಟ್ರಲಿ ನಾನು ಟ್ಯಾಬ್ಲೆಟಲ್ಲಿ ಓಡ್ತಾ ಇರೋದು ಈಗ. ಸೊ ಇವಾಗ ನೆಕ್ಸ್ಟ್ ಏನಂದರೆ ದ ಬೇಸಿಕ್ ಪ್ಲ್ಯಾನ್ ಏನಂದರೆ ಇವತ್ತು ನಾವು ಫಸ್ಟ್ ಅಂದರೆ ಇಲ್ಲಿಂದೊಂದು 2-3 ಸ್ಪಾಟ್ ಇದೆ. ರೂಮಿಂದ ಚೆಕ್ಔಟ್ ಮಾಡಿ ಆ 2-3 ಸ್ಪಾಟ್ ನೋಡಿಕೊಂಡು ಹಾಗೆ ಬೆಂಗಳೂರಿಗೆ ಹೊರಡೋದಂತ, ಆಯಿತಾ. ಅದಕ್ಕೂ ಮೊದಲು ಇಂಪಾರ್ಟೆಂಟ್ ಏನಂದರೆ ನಿನ್ನೆ ನಾವು ಫಸ್ಟ್ ಬಂದಾಗ ಒಬ್ಬ ಕುದುರೆ ತೊಗೊಂಡ್ಬಂದಿದ್ದ. ಸೊ ಮಕ್ಕಳಿಗೆ ಆ ಕುದುರೆ ರೈಡ್ ಮಾಡಿಸ್ಬೇಕು, ಆಯಿತಾ. ಸೊ ಬನ್ನಿ ಕುದುರೆ ರೈಡಿಗೆ ಹೋಗೋಣ. ಕುದುರೆ ಸವಾರಿ ಮಕ್ಕಳಿಗೆ. ಸವಾರಿ ಆಗ್ತಿದೆ ಬೆಳಗ್ಗೆ. ನಿನ್ನೆ ಬಂದಾಗ ಹೇಳಿದ್ವಿ ಆಗುತ್ತೆ ಅಂತ. ಸೊ ಫೈನಲಿ ಅವ್ನು ನೋಡೋ ಕರೆಕ್ಟ್ ಟೈಮಿಗೆ ಬಂದ. 100 ರೂಪಾಯಿಗೆ ಒಂದು ರೌಂಡ್ ಇಬ್ಬರು ಮಕ್ಕಳಿಗೂ. ಟ್ರೈನಿಂಗ್ ಆಗಿದೆ ನಂದೀಗ. ನೆಕ್ಸ್ಟ್ ಟೈಮ್ ಊಟಿಗೆ ಬಂದಾಗ ಈ ಕೆಲಸ ಮಾಡ್ಬೋದು. ಥ್ಯಾಂಕ್ ಯು ಸರ್. ಸೊ ಕುದುರೆ ಸವಾರಿ ಅಂತ ಆಯಿತು. ಇವಾಗ ನೆಕ್ಸ್ಟ್ ನಿನ್ನೆ ಬಂದಾಗ ನಾನು ರೂಮ್ ಅಂತೂ ತೋರಿಸಿದೆ, ಆದರೆ ಮೇಲ್ಗಡೆ ಒಂದು ಸಖತ್ತಾಗಿರೋ ಟೆರೆಸ್ ಕೂಡ ಇದೆ ಇಲ್ಲಿ. ಬನ್ನಿ ಟೆರೆಸಿಗೆ ಹೋಗೋಣ. ಮೆಟ್ಲು ಮಾತ್ರ ಖತರ್ನಾಕಾಗಿದೆ ಅಮ್ಮ. ಓಕೆ ನೋಡಿ, ಇಲ್ಲಿ ನಮ್ಮ ಕಣ್ಣಿಗೆ ಕಾಣುತ್ತಲ್ಲ, ಕಣ್ಣಿಗೆ ಕಾಣೋದು ಅಷ್ಟು ಇಲ್ಲಿ ಹೋಮ್ ಸ್ಟೇಗಳು, ಆಯಿತಾ. ಅಷ್ಟು ಹೋಮ್ ಸ್ಟೇಗಳು, ಕಣ್ಣಿಗೆ ಕಾಣೋದೆಲ್ಲ ಹೋಮ್ ಸ್ಟೇಗಳು, ಓಕೆನಾ. ಸೊ ಒಬ್ಬರ ಹತ್ರ ಮಾತಾಡ್ತಿದ್ದೆ ನಾನು. ಸೊ ಅವ್ನು ಹೇಳ್ದೆ ಈಗ ಪೀಕ್ ಸೀಸನ್ ಅಲ್ಲ, ಅದಕ್ಕೆ ಸ್ವಲ್ಪ ಫ್ರೀ ಇದೆ. ಮಾಡಿದರೆ ಪೀಕ್ ಸೀಸನ್ ವಿಚ್ ಇಸ್ ಏಪ್ರಿಲ್ ಮೇ, ಆವಾಗ ಇಲ್ಲಿ ಬಂದರೆ ಮಾತ್ರ ಕಾಲಿಡೋಕ್ಕೆ ಜಾಗ ಇರೋದಂತೆ. ಇಷ್ಟು ಕಾಟೇಜ್ ಇದ್ದರೂ ಕೂಡ ಒಂದೇ ಒಂದು ರೂಮು ಸಿಗಲ್ವಂತೆ, ಆಯಿತಾ. ಸರಿ, ಈಗ ಒಂದು ಲೇಕಿಗೆ ಹೋಗಬೇಕು, ಆಮೇಲೆ ಇನ್ನೊಂದು ಕರ್ನಾಟಕ ಗಾರ್ಡನ್ಸ್ ಅಂತೇನೋ ಇದೆ ಅಂತೆ. ಬನ್ನಿ ಹೋಗೋಣ. ಹೆಂಗಿರುತ್ತೆ ದಿನ ನೋಡೋಣ ಇವತ್ತು, ಬನ್ನಿ. ಓಕೆ, ಸೊ ನಾವು ಚಿಕ್ಕವರಿದ್ದಾಗ ಗುಡ್ಡದಲ್ಲೆಲ್ಲ ಸ್ಟೆಪ್ ಕಲ್ಟಿವೇಷನ್ ಮಾಡ್ತಾರೆ ಅಂತ ನಮಗೆ ಓದಿಸ್ತಿದ್ರು, ಆಯಿತಾ. ಸೊ ಈಗ ನಾನು ನಿಮಗೆ ಕ್ಯಾಬೇಜ್ದು ಫಾರ್ಮಿಂಗ್ ತೋರಿಸ್ತೀನಿ. ಇಲ್ಲಿ ಎಷ್ಟು ದೊಡ್ಡದಾಗಿದೆ ಮತ್ತು ಎಷ್ಟು ವಿಶಾಲವಾಗಿದೆ ನೋಡಿ. ಕಣ್ಣು ಎಲ್ಲೆಲ್ಲಿ ಕಾಣುತ್ತೆ ಅಲ್ಲಿ ತನಕ ಬರೀ ಕ್ಯಾಬೇಜ್ಗಳಿದೆ. ಆ ಕಡೆ ಈಗ ಮತ್ತೆ ಹೊಸದು ನೆಟ್ಟಿದ್ದಾರೆ, ಈ ಕಡೆ ಫುಲ್ಲು. ನೀವು ಅಲ್ಲಿ ಮೇಲಿಂದ, ಆಯಿತಾ, ಸೊ ಅಲ್ಲಿ ಮೇಲಿಂದ ಕೆಳಗೆ ತನಕ ಫುಲ್ ಕ್ಯಾಬೇಜ್ ಇಲ್ಲಿ, ಆಯಿತಾ. ಓ ಮೈ ಗಾಡ್, ಹೆವಿ ಫಾರ್ಮಿಂಗ್ ಮಾಡಿದ್ದಾರೆ ಕ್ಯಾಬೇಜ್ದು. ಡೆಫಿನೆಟ್ಲಿ ಬಿಸ್ನೆಸ್ ಮಾಡೋಕ್ಕೆ. ಆ ಕಡೆ ಇನ್ನೂ ತೋಟ ಇದೆ, ಅಲ್ಲಿ ನೋಡಿ, ಇನ್ನೂ ತೋಟಗಳಿದೆ ಅಲ್ಲಿ. ಸೂಪರಾಗಿ ಮಾಡ್ತಾರೆ ಫಾರ್ಮಿಂಗ್ ಮಾತ್ರ. ಆಲ್ ರೈಟ್, ಇನ್ನೇ ನಮ್ಮ ಗಾಡಿ ರೆಡಿಯಾಗಿ ಬರುತ್ತೆ, ಇವಾಗ ಹೊರಡೋದೆ. ಓಕೆ, ಸೊ ಇವತ್ತಿನ ನಮ್ಮ ಮೊದಲನೆಯ ದಿನದ ಸ್ಪಾಟು ತಮಿಳ್ನಾಡು ಊಟಿ ಬೋಟ್ ಹೌಸ್, ಆಯಿತಾ. ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ ಬಂದುಬಿಟ್ಟು ಈ ಥರ ಇದೆ ನೋಡಿ. 2 ವೀಲರ್ 20, ಕಾರ್ 80, ವ್ಯಾನ್ 100, ಬಸ್ಸು 120 ಅಂತೆ, ಆಯಿತಾ. ಸೊ ನೋಡೋಣ. ನಮ್ಮದು ಆ್ಯಕ್ಚುಲಿ ಪ್ಲ್ಯಾನ್ ಏನಿದೆ ಅಂದರೆ ಪೈಕಾರ ಲೇಕಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಪೈಕಾರ ವಾಟರ್ ಫಾಲ್ಸ್ ಪ್ಲಸ್ ಲೇಕ್, ಅಲ್ಲಿ ಬೋಟಿಂಗ್ ಕೂಡ ಇದೆ ಅಂತೆ. ಅದು ನೆನ್ನೆ ನಮ್ಮ ಹೋಮ್ ಸ್ಟೇ ಅವರು ಹೇಳಿದ್ರು, ಇಲ್ಲ ಚೆನ್ನಾಗೆಲ್ಲ ಹೋಗ್ಬೇಡಿ, ನೀವು ಪೈಕಾರ ಲೇಕಿಗೆ ಹೋಗಿ, ಅಲ್ಲಿ ನಿಮಗೆ ವಾಟರ್ ಫಾಲ್ಸು ನೋಡೋಕ್ಕೆ ಸಿಗುತ್ತೆ, ಆಮೇಲೆ ನಿಮಗೆ ಬೋಟಿಂಗು ಚೆನ್ನಾಗಿ ಮಾಡೋಕ್ಕೆ ಸಿಗುತ್ತಂತ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲೇ ಒಂದು ಅಕ್ಕಪಕ್ಕ ಸ್ವಲ್ಪ ಅಲ್ಲಿ ಹೋಗಿ ನೋಡಿ ಬರ್ತೀವಿ. ಬಟ್ ಟಿಕೆಟ್ ಕಾಸ್ಟ್ ಅಷ್ಟಲ್ಲ ಅಂತ ಚೆಕ್ ಮಾಡಿ ಹೇಳ್ತೀವಿ. 1 ನಿಮಿಷ ಇದೆ, ಸರಿನಾ. ದೊಡ್ಡದಿದೆ ಅಂತ, ಓಕೆನಾ. ಬನ್ನಿ, ಟಿಕೆಟ್ ಕಾಸ್ಟ್ ಅಷ್ಟಂತೆಲ್ಲ ನೋಡೋಣ ಬನ್ನಿ. ಎಲ್ಲ ಗೌರ್ಮೆಂಟ್ ರೇಟ್ಸ್ ಅಂತ ಇಲ್ಲಿ, ಆಯಿತಾ. ಇಲ್ಲಿ ನಾವು ಟಿಕೆಟ್ ಕಾಸ್ಟ್ ನೋಡೋಕ್ಕೆ ಹೋದರೆ ಅಡಲ್ಟ್ಗೆ 25 ರೂಪಾಯಿ ಅಂತೆ. ಚಿಲ್ಡ್ರನ್ ಅಬವ್ 5 years, ಚಿಲ್ಡ್ರನ್ ಬಿಲೋ 5 years ಇಸ್ ಫ್ರೀ ಆಫ್ ಕಾಸ್ಟ್, ಆಯಿತಾ. ಸೊ 25 ರೂಪಾಯಿ ಇಸ್ ನಾಟ್ ಅ ಬಿಗ್ ಡೀಲ್. ಬಟ್ ದ ರೀಸನ್ ವೈ ವಿ ಆರ್ ನಾಟ್ ಗೋಯಿಂಗ್ ಈಸ್ ಟೈಮ್ ಇಲ್ಲ, ಆಯಿತಾ. ಸೊ ಬೇಸಿಕ್ಲಿ ನಾವು ಇಲ್ಲಿ ಟಿಕೆಟ್ ತೊಗೊಂಡು, ಆಯಿತಾ, ಹಿಂಗೆ ನಡ್ಕೊಂಡು ಹೋದರೆ, ಆ ಕಡೆ ಹೋದರೆ, ಓಕೆ, ಈ ಥರ ಬೋರ್ಡ್ ಇದೆ ಇಲ್ಲಿ, ಆಯಿತಾ. ಬೋರ್ಡ್ ಆದಮೇಲೆ ಹಿಂಗೆ ನಡ್ಕೊಂಡು ಮುಂದೆ ಹೋದರೆ ಬೋಟ್ ಲೇಕಿಗೆ ಎಂಟ್ರೆನ್ಸು. ಈಗ ಅಲ್ಲಿ ಯಾರು ಇದ್ದಾರೆ ನೋಡೋಣ. ಇಲ್ಲಿ ಬೇಬಿ ಫೀಡಿಂಗ್ ರೂಮು ಎಲ್ಲ ಇದೆ ಅಂತೆ.
ಜನ ಕೂತ್ಕೊಂಡಿದ್ದಾರೆ ಆಯಿತಾ. ಟಿಕೆಟ್ ಚೆಕ್ ಮಾಡೋ ಯಾರೂ ಇಲ್ವಾ? ಇದ್ದಾರೆ. ಈ ಕಡೆ ನೀವು ಇಲ್ಲಿಂದ ಬಂದು ಹಿಂಗೆ ಹೋಗಿ ಹಿಂಗೆ ಹೋದರೆ ಇಲ್ಲಿವರು ಟಿಕೆಟ್ ಚೆಕ್ ಮಾಡಿ ಒಳಗೆ ಕೊಡಿಸ್ತಾರೆ ಆಯಿತಾ. ಯೂಶುವಲ್ ಸ್ಟಫ್ ಬೋಟ್ ಹೌಸು, ಬೋಟ್ಸ್ ಇರುತ್ತೆ. ಇಲ್ಲಿಂದ ಒಳ್ಳೆ ಒಂದು ವ್ಯೂ ಇದೆ ನೋಡಿ ಆಯಿತಾ. ಸಿಕ್ಕಾಪಟ್ಟೆ ಬೋಟ್ಸ್ ಇದೆ. ಅಲ್ಲಿ ಮಕ್ಳಿಗೆ ಆಟ ಆಡೋಕ್ಕೆ ಐಟಮ್ಸ್ಗಳೆಲ್ಲ ಇದೆ ನೋಡಿ. ಹಿಂಗೆ ನಮ್ಮ ಇವತ್ತಿನ ಸೆಕೆಂಡ್ ಸ್ಪಾಟ್ ಬಂದ್ಬಿಟ್ಟು ಕರ್ನಾಟಕ ಸಿರಿ ಗಾರ್ಡನ್. ಸೊ ಇದು ಬೊಟಾನಿಕಲ್ ಗಾರ್ಡನ್ ಅಂತೆ. ಇದು ಬೊಟಾನಿಕಲ್ ಗಾರ್ಡನ ಏನು ಗಾರ್ಡನ್ ಅಂತ ನೋಡೋಣ ಆಯಿತಾ. ಸೊ ಇಲ್ಲಿ ಚಾರ್ಜಸ್ ಬಂದ್ಬಿಟ್ಟು ಅಡಲ್ಟ್ಗೆ 100 ರೂಪಾಯಿ, ಮಕ್ಕಳು 6 ವರ್ಷದಿಂದ 11 ವರ್ಷದಿಂದ 50 ರೂಪಾಯಿ, ಸ್ಟಿಲ್ ಕ್ಯಾಮ್ರಾ 50, ಆಮೇಲೆ ಈಕೋ ಫ್ರೆಂಡ್ಲಿ ಬುಗೀಸ್ ಪರ್ ಚೈಲ್ಡ್ 100 ಅಂತೆ. ಓಕೆ, ಇವಾಗೆ ಐತೆ ನೋಡೋಣ ಬನ್ನಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಒಂಥರ ಚಳಿನೂ ಇದೆ, ಒಂಥರ ಬಿಸಿಲು ಇದೆ. ಸೊ ಅದಕ್ಕೆ ನನ್ನ ತಾಯಿಯೆಲ್ಲ ಹೇಳಿದ್ರು ಅವ್ರಿಗೆ ಬಿಸಿಲಲ್ಲೆಲ್ಲ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು. ಅದಕ್ಕೆ ವಿ ಕ್ಯಾನ್ಸಲ್ ದ ಪ್ಲ್ಯಾನ್ ಆಫ್ ಗೋಯಿಂಗ್ ಇನ್ಸೈಡ್ ದಿ ಗಾರ್ಡನ್ ಆಯಿತಾ. ಬಟ್ ಇಲ್ಲಿಂದ ವ್ಯೂಸ್ ಮಾತ್ರ ಸಖತ್ತಾಗಿದೆ ಮಾತ್ರ ಆಯಿತಾ. ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಗ್ಲಾಸ್ ಎಲ್ಲ ಒಂದೇ ಲೆವೆಲಲ್ಲಿ ಕಟ್ ಮಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಚುಲಿ. ನೋಡಿ ಪಾಪ ಒಬ್ಬರು ಏಜ್ ಆದವ್ರು ಕೂತ್ಕೊಂಡ್ಬಿಟ್ಟಿದ್ದಾರೆ, ನಡೆಯೋಕ್ಕಾಗದೆ. ಆ ಪರಿಸ್ಥಿತಿ ನಮಗೆ ಬೇಡ ಅಂದ್ಬಿಟ್ಟು ಸೊ ನಾವು ಏನು ಮಾಡೋದಂದರೆ ಒಳಗೆ ಹೋಗೋದೇ ಬೇಡ. ಒಂದು ಪೈಕರಲ್ಲಿ ವಾಟರ್ ಫಾಲ್ಸ್ಗೆ ಹೋಗಿ ಅಲ್ಲೊಂದು ಬೋಟಿಂಗ್ ಆದರೂ ಮಾಡೋಣ ಅಂದ್ಕೊಂಡ್ವಿ. ಫಸ್ಟ್ ಊಟ ಮಾಡಬೇಕು, ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಾ ಇದೆ. ಪಾರ್ಕಿಂಗ್ ಒಂದು ಸಿಕ್ಕಾಪಟ್ಟೆ ಕಷ್ಟ ಗುರು. ಇಲ್ಲಿ ಎಲ್ಲೋದ್ರೂ ಪಾರ್ಕಿಂಗ್ ಬಂದ್ಬಿಟ್ಟು ನಿನ್ನೆ ರಾತ್ರಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದಂಗೆ ಎಲ್ಲೋದ್ರೂ 80-90 ರೂಪೀಸು. ರಾತ್ರಿ 9 ಗಂಟೆ ಕ್ಲೋಸ್ ಮಾಡ್ತಾರೆ, ಬೆಳಗ್ಗೆ ಇಷ್ಟೊತ್ತಿಗೆ ಓಪನ್ ಮಾಡ್ತಾರೆ. ಫೈನಲ್ ಒಂದು ಸಖತ್ತಾಗಿರೋ ಜಾಗ ಸಿಕ್ಕಿದೆ. ನಾವು ಹೋಗ್ತಿರೋ ಊಟಕ್ಕೆ ಹೋಟ್ರೆ ಇಲ್ಲಿಂದ ಸ್ವಲ್ಪ ಮುಂದೆ ಇದೆ ಆಯಿತಾ. ಅದಕ್ಕೆ ನಮ್ಮ ಗಾಡಿನ ನೀಟಾಗಿ ಪಾರ್ಕ್ ಮಾಡ್ತಾಯಿದ್ದೀವಿ ಈಗ. ಬನ್ನಿ ನೋಡೋಣ. ಇಲ್ಲಿ ಜಾಗ ಅಂತೂ ಚೆನ್ನಾಗಿದೆ ಆ್ಯಕ್ಚುಲಿ, ನೆರಳಿದೆ ಇಂಪಾರ್ಟೆಂಟ್ಲಿ ಆಯಿತಾ. ಸ್ವಲ್ಪ ಅಗಲವಾಗಿ ಜಾಗ ಇದೆ. ಸೊ ನಮ್ಮ ಗಾಡಿ ಸ್ವಲ್ಪ ದೊಡ್ಡದಿರೋದ್ರಿಂದ ಅಗಲ ಜಾಗ ಇಸ್ ಇಂಪಾರ್ಟೆಂಟ್ ನಮಗೆ. ಸೊ ಬಂತು ನಮ್ಮ ಗಾಡಿ ಬಂತು. ನಮ್ಮ ಮಧ್ಯಾಹ್ನದ ಊಟ ನಮ್ಮದು ಬ್ಲೂ ಹಿಲ್ಸ್ ವೆಜ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟಲ್ಲಿ ಆಯಿತಾ. ವೆಜ್ಜಿಗಂತೂ ಆಪ್ಷನ್ಸ್ ಇದೆ, ನಮ್ಮ ಹಸಕ್ಕೇನು ಆಪ್ಷನ್ ಇದೆ ನೋಡಬೇಕು ಇವತ್ತಿಲ್ಲಿ ಆಯಿತಾ. ಬಂದು ಹೋಗಿ ಮೆನ್ಯೂ ನೋಡೋಣ ಬನ್ನಿ. ಸೊ ಇದು ಊಟಿ ಮೇನ್ ಮಾರ್ಕೆಟಲ್ಲಿ ಇದೆ ಆ್ಯಕ್ಚುಲಿ ಹೋಟೆಲು. ಸುಮಾರು ಸುತ್ತಾಡಿದ್ವಿ, ಬಟ್ ಫೈನಲಿ ಸಿಕ್ತು ಒಂದು ಹೋಟ್ಲ್ ಅಂತ ನಾನು ಹೇಳ್ಬೋದು. ಈಗ ಊಟ ಮುಗಿಸ್ಕೊಂಡು ಆಮೇಲೆ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಪೈಕರಲ್ಲಿಗೆ ಹೋಗೋದಂತ ಆಗಿದೆ. ಸೊ ಇದೆ ನೋಡಿ ಹೋಟೆಲ್ ಬ್ಲೂ ಹಿಲ್ಸ್. ಹೋಟೆಲ್ಗೆ ಎಂಟ್ರಿ, ಚಸ್ಮಾ ಮೇಲೆ ಟಾಯ್, ಸೂಪರ್. ನಮ್ಮವರೆಲ್ಲ ರಿಸರ್ಚ್ ಮಾಡಿ ಆರ್ಡ್ರ್ ಮಾಡ್ತಿದ್ದಾರೆ. ಅದೊಂದು ಆಂಟಿ ಬಂದು ಆರ್ಡ್ರ್ ತೊಗೋತಾ ಇದ್ದಾರೆ. ಇದೆ ಬಿರಿಯಾನಿ ಓಕೆ. ಸೊ 1 2 3 ಊಟ ಸ್ಟಾರ್ಟ್ ಮಾಡೋದು. ಎಲ್ಲ ಹಿಂಗೆ ತಗೊಂಡು ತಿಂದು ಸಾಯಿರಿ ಅಂತ ಬಿಸಾಕ್ತವ್ರೆ. ಸೊ ನಮ್ಮವ್ರದ್ದು ವೆಜ್ ಊಟ ಬಂದಿದೆ ಈಗ. ವೆಜ್ ಊಟ ಮತ್ತು ಗೋಬಿ ಬಂದಿದೆ. ಇವಾಗ ಬ್ಯಾಟಿಂಗ್ ಸ್ಟಾರ್ಟು, ಹೆವಿ ಬ್ಯಾಟಿಂಗ್. ಅವರಿಗೆಲ್ಲ ವಾಕ್ ಮಾಡೋಕ್ಕೆ ಕಷ್ಟ ಅಂತ ನಾನು ನಮ್ಮ ಅಣ್ಣನೇ ಬಂದುಬಿಟ್ಟು ಲೈಟಾಗಿ ಚಾಕ್ಲೇಟ್ಸ್ ಅದೆಲ್ಲ ತೊಗೊಂಡ್ವಿ. ನಿನ್ನೆ ರಾತ್ರಿನೇ ಅದು ಸ್ವೆಟ್ರ್ ಗಿಟ್ರೆಲ್ಲ ತೊಗೊಂಡ್ಬಿಟ್ಟಿದ್ರು ಆಯಿತಾ. ಸೊ ನಮ್ಮ ಅಣ್ಣ ಬ್ಯಾಗ್ ಇಟ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾನೆ. ಸೊ ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಕಾರ್ ಹತ್ರ ಹೋಗಿ ಕಾರ್ ತೊಗೊಂಡು ಡೈರೆಕ್ಟ್ ನೀಲಗಿರಿ ಫಾರೆಸ್ಟು ಬನ್ನಿ ಹೋಗೋಣ. ನೀವು ತಮಿಳ್ ಮೂವೀಸಲ್ಲಿ ಇಲ್ಲ ಬಾಲಿವುಡ್ ಮೂವೀಸಲ್ಲಿ ನೋಡಿರ್ತೀರ, ಈ ಥರ ಉದ್ದ ಮರಗಳಿರುತ್ತೆ, ಅದ್ರ ಮಧ್ಯೆ ಎಲ್ಲ ಮಂಜಿರುತ್ತೆ. ಸೊ ದಟ್ ಪ್ಲೇಸ್ ಇಸ್ ನನ್ ಅದರ್ ದೆನ್ ಇದೆ ಪೈನ್ ಫಾರೆಸ್ಟ್ ಇನ್ ಊಟಿ ಆಯಿತಾ. ಒನ್ ಆಫ್ ದ ಪಾಪ್ಯುಲರ್ ಏನಂತಾರೆ ಇದಕ್ಕೆ ಶೂಟಿಂಗ್ ಸ್ಪಾಟ್ಸ್ ಇದು ಆಯಿತಾ.
ಅಲ್ಲಿ ಮುಂದೆ ನಂತರ ಲೇಕ್ ಇದ್ದಂಗಿದೆ. ಬನ್ನಿ ಲೇಕಿಗೆ ಹೋಗಿ ನೋಡೋಣ. ಮಾತ್ರ ಹೆವಿ ಇದೆ ಅಲ್ಲಿ. ಅಡಲ್ಟ್ಸ್ಗೆ 40, 5 ವರ್ಷಕ್ಕಿಂತ 5 ವರ್ಷ ಮತ್ತು 10 ವರ್ಷಕ್ಕಿಂತ ಮಧ್ಯ ಇರೋ ಮಕ್ಕಳಿಗೆ 10. ಆಮೇಲೆ ಕ್ಯಾಮ್ರಾ ತರಬೇಕಂದ್ರೆ 500 ರೂಪಾಯಿ ಆಯಿತಾ. ಸ್ಟಿಲ್ ಕ್ಯಾಮ್ರಾ ಅಂದರೆ 100 ರೂಪಾಯಿ ಅಲ್ಲ 200 ರೂಪಾಯಿ ಆಯಿತಾ. ಸೊ ಟೋಟಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಿದ್ದಾರೆ. ಬಟ್ ಅದು ಒಂಥರ ವ್ಯೂಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ವ್ಯೂಸು. ನೀವೆಲ್ಲ ಬಂದಿದ್ರೆ ಅಲ್ಲಿ ಪೈನ್ ಫಾರೆಸ್ಟ್ ಯಾವಾಗಾದರೂ? ಇಲ್ಲ ಫಾರೆಸ್ಟ್ ಅಲ್ಲ, ನೀವು ಕೋತಿ ಅಲ್ಲ, ಅದಕ್ಕೆ ನೀವು ಬಂದಿರ್ತೀರ ಅಂದ್ಕೊಂಡೆ ನಾನು. ಓಕೆ, ಇಲ್ಲಿ ಕ್ಯಾಮ್ರಾದಲ್ಲೆಲ್ಲ ಕಾಣ್ತಿದೆ ಅಮ್ಮ. ನೀನು ಆ್ಯಕ್ಚುಲ್ ಮುಖ ಜನರಿಗೆ ತೋರಿಸ್ಬೇಡ. ಓಕೆ ಕುದುರೆ ಸ್ಟ್ಯಾಂಡ್ ಇದೆ ಈಗ. ಇಲ್ಲಿ ಕುದುರೆ ಇದೆ, ಕುದುರೆ ರೈಡ್ಸ್ ಎಲ್ಲ ಮಾಡೋಕ್ಕಿಲ್ಲಿ. ಆ ಕಡೆ ಲೇಕ್ ಇದೆ, ಆ ಕಡೆ ಸ್ವಲ್ಪ ಶೂಟಿಂಗ್, ಆ ಕಡೆ ಮುಂದೆ ಎಲ್ಲ ಸ್ವಲ್ಪ ಶೂಟಿಂಗ್ ಸ್ಪಾಟ್ಸ್ ಎಲ್ಲ ಇದೆ. ಸ್ವಲ್ಪ ಝೂಮ್ ಮಾಡೋಕ್ಕಾಗತ್ತಾ ನೋಡೋಣ. ಓ ಅಲ್ಲಿ ನೋಡಿ, ಯಾವ ಲೇಕ್ ಅಂತ ಗೊತ್ತಿಲ್ಲ ಇದು, ಬಟ್ ಲೇಕ್ ಒಂದಿದೆ.